Hello beautiful souls, welcome back to my channel. So friends, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಸೊ ಗೈಸ್, ಇಲ್ಲಿ ನಾನು 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಓಕೆ, ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಈ 2 ಸ್ಟೋನ್ಗಳಲ್ಲಿ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ಚೂಸ್ ಮಾಡ್ಕೋಬಹುದು. ಪರ್ಪಲ್ ಕಲರ್ ಸ್ಟೋನ್ ಆ್ಯಂಡ್ ಗ್ರೀನ್ ಕಲರ್ ಸ್ಟೋನ್ ನೋಡಿ ನಿಮ್ಮ ಪಾರ್ಟ್ನರ್ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಪೈಲ್ಗಳನ್ನ ಚೂಸ್ ಮಾಡಿ, ಸೊ ದಟ್ ನಿಮಗೆ ಆ್ಯಕ್ಯುರೇಟಾಗಿ ರೆಸನೇಟ್ ಆಗುವಂಥದ್ದಿದೆ. ಸೊ ಆ್ಯಕ್ಯುರೇಟಾಗಿ ನಿಮಗೆ ಗೈಡೆನ್ಸ್ ಅನ್ನೋದು ಸಿಗುತ್ತೆ. ಸೊ ಹೋಪ್ ನೀವು ಪೈಲ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಗೈಸ್, ಯಾರೆಲ್ಲ ಪೈಲ್ ನಂಬರ್ 1 ಚೂಸ್ ಮಾಡಿದ್ದೀರಾ, ಯಾರೆಲ್ಲ ಪರ್ಪಲ್ ಕಲರ್ ಸ್ಟೋನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೋಸ್ಕರ ಏನು ರೀಡಿಂಗ್ ಇದೆ ಅಂತ ನೋಡೋಣ. ಸೊ ಗೈಸ್, ಲೆಟ್ ಸಿ. 5 ಆಫ್ ಸೋರ್ಡ್ಸ್, 2 ಆಫ್ ಕಪ್ಸ್, ದ ಲವರ್ಸ್. ಓಕೆ, ಎಲ್ಲೋ ಒಂದು ಕಡೆ ನೀವು ಥಿಂಕ್ ಮಾಡ್ತಾ ಇದ್ರಿ, ನನ್ನ ಪಾರ್ಟ್ನರ್ ನನ್ನ ಚೀಟ್ ಮಾಡಿದ್ದಾರೆ, ಮತ್ತೆ ನನ್ನ ಹತ್ರ ಬರೋದಿಲ್ಲ, ವಾಪಸ್ ಬರೋದಿಲ್ಲ, ಅವರು ಚೀಟ್ ಮಾಡಿ ಹೋಗಿದ್ದಾರೆ, ಮತ್ತೆ ನನ್ನ ಹತ್ರಕ್ಕೆ ಬರೋದಿಲ್ಲ ಅಂತ ನೀವು ಗಿವ್ ಅಪ್ ಮಾಡ್ತಾ ಇದ್ರಿ ಅಂತ ಕಾಣಿಸುತ್ತೆ. ಎಲ್ಲೋ ಒಂದು ಕಡೆ ಆಲ್ರೆಡಿ ನೀವು ಡಿಸಿಷನ್ ತೊಗೊಂಡಿದ್ದೀರಾ. ಓಕೆ, ನನ್ನ ಪಾರ್ಟ್ನರ್ ಇನ್ನೂ ನಾನು ಬರೋದಿಲ್ಲ, ನಾನು ತುಂಬ ಟ್ರೈ ಮಾಡಿದ್ದೀನಿ, ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಅವ್ರು ನನ್ನ ಹತ್ರ ಬರೋದಿಲ್ಲ ಅಂತ ನೀವು ಯಾರಾದರೂ ಥಿಂಕ್ ಮಾಡ್ತಾ ಇದ್ರೆ, ನೋ, ದಟ್ಸ್ ನಾಟ್ ರಿಯಲಿ ಟ್ರೂ. ಅವ್ರ ಪರಿಸ್ಥಿತಿಗಳಿಗೆ ಕಟ್ಟು ಬಿದ್ದು ಬಹುಶಃ ಅವರು ನಿಮ್ಮಿಂದ ದೂರ ಉಳಿದಿರಬಹುದು. ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಥಿಂಕ್ ಮಾಡ್ತಾ ಇದ್ದಾರೆ, ಎಸ್ ನಾನು ಪರಿಸ್ಥಿತಿಗಳಿಗೆ ಕಟ್ಟಿ ಬಿದ್ದು ನಿಮ್ಮಿಂದ ಸಪ್ರೇಷನ್ ಆಗಿದ್ದಾರೆ ಅವರು ಅಂತ ಅವ್ರು ತಿಳ್ಕೊಳ್ತಾ ಇದ್ದಾರೆ. ಬಟ್ ನೀವು ಎಲ್ಲೋ ಒಂದು ಕಡೆ ಅವ್ರು ಚೀಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಬಟ್ ಇಂಟೆನ್ಷನಲಿ ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಚೀಟ್ ಮಾಡಬೇಕು ಅಂತ ಅವರು ನಿಮ್ಮಿಂದ ದೂರ ಹೋಗಿರೋದಲ್ಲ. ಪರಿಸ್ಥಿತಿ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಇನ್ಯಾರೋದೋ ಮಾತಿಗೆ ಕಟ್ಟು ಬಿದ್ದು ಅವರು ನಿಮ್ಮಿಂದ ದೂರ ಇದ್ದರು ಅಂತ ಕಾಣಿಸುತ್ತೆ. ಬಟ್ ಆ್ಯಸ್ ನಾವು ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಮತ್ತೆ ರಿಯೂನಿಯನ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ, ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕೆಲವರು ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ, ಆ್ಯಂಡ್ ನಿಮಗೂ ಗೊತ್ತು ಸೋಲ್ಮೇಟ್ ಕನೆಕ್ಷನಲ್ಲಿ ನೀವು ಇದ್ದೀರಾ ಅಂತ. ಎಕ್ಸಾಕ್ಟ್ಲಿ ಅದು ಗೊತ್ತಿದ್ರೆ ದಟ್ಸ್ ವೆಲ್ ಆ್ಯಂಡ್ ಗುಡ್. ಬಿಕಾಸ್ ಈ ಒಂದು ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, ನೀವು ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ, ನಿಮ್ಮ ವಿಚಾರಗಳು ಅವರ ವಿಚಾರಗಳು ಒಂದೇ ಇರುತ್ತೆ, ಹೊಂದಾಣಿಕೆ ಇದೆ ನಿಮ್ಮ ಮತ್ತು ಅವರ ಮಧ್ಯೆ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಇಮಿಡಿಯೇಟಾಗಿ ನೀವು ಸಾರ್ಟ್ಔಟ್ ಮಾಡ್ಕೊಂಡ್ಬಿಡ್ತೀರಾ. ಒಂದು ಅವ್ರು ಸಾರ್ಟ್ಔಟ್ ಮಾಡ್ಕೊಳ್ತಾರೆ, ಇಲ್ಲ ಇನ್ನೊಂದು ನೀವು ಸಾರ್ಟ್ಔಟ್ ಮಾಡಿಬಿಡ್ತೀರಾ. ಆ್ಯಂಡ್ ನೀವು ಥಿಂಗ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಬಟ್ ಕೆಲವರು ಇಲ್ಲಿ ತುಂಬಾ ದಿನಗಳಿಂದ ನೋ ಕಾಂಟ್ಯಾಕ್ಟಲ್ಲಿ ಇರೋರು ಡೆಫಿನೆಟ್ಲಿ ಈಗ ಮತ್ತೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇಲ್ಲಿ ಸುಮಾರು 100%ಗೆ 80% ಚಾನ್ಸಸ್ ನಿಮ್ಮ ರಿಯೂನಿಯನ್ ಅನ್ನೋದಿದೆ. ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದಿದೆ. 80% ಮ್ಯಾರೇಜ್ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು 20% ನಿಮ್ಮ ಮೇಲೆ ಡಿಪೆಂಡ್. ಆ ಒಂದು 20% ಆ್ಯಕ್ಟಿವ್ ಆಗಬೇಕು ಅಂದರೆ ನೀವು ಅವರು ಚೀಟ್ ಮಾಡಿದ್ದಾರೆ, ನನಗೆ ಮೋಸ ಮಾಡಿದ್ದಾರೆ, ಅವರಿಂದ ಇವರಿಂದ ಅನ್ನೋ ಒಂದು ಕಂಪ್ಲೇಂಟ್ಸ್ನ ಬಿಡಬೇಕು. ಕಂಪ್ಲೀಟಾಗಿ ಲೆಟ್ ಗೋ ಮಾಡಿ ಆ ಒಂದು ಎನರ್ಜಿನ ಯೂನಿವರ್ಸಿಗೆ ಬಿಡಿ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಾಡಿ ನನಗೆ ಅಂತ ಹೇಳಿ ಡೆಫಿನೆಟ್ಲಿ ವಿತಿನ್ 2 ಮಂತ್ಸಲ್ಲಿ ನಿಮ್ಮ ಒಂದು ಪಾರ್ಟ್ನರ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ, ಮತ್ತೆ ನಿಮ್ಮ ರಿಯೂನಿಯನ್ ಆಗುವಂಥದ್ದಿದೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ಎಸ್ ನನಗೆ ನನ್ನ ಪರ್ಸನ್ ಬೇಕು, ನನಗೆ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ, ನನ್ನನ್ನು ತುಂಬ ಅರ್ಥ ಮಾಡ್ಕೊಳ್ಳೋ ಒಂದು ಪಾರ್ಟ್ನರ್ ನನಗೆ ಸಿಕ್ಕಿದ್ದಾರೆ, ಅದನ್ನು ನಾನು ಹೇಗೆ ಮಿಸ್ ಮಾಡ್ಕೊಳ್ಳಿ, ನಾನು ಮತ್ತೆ ಅವ್ರ ಹತ್ರ ವಾಪಸ್ ಹೋಗಬೇಕು, ನನಗೆ ಒಂದು ದಾರಿ ಬೇಕು, ಒಂದು ಹಿಂಟ್ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಆ್ಯಂಡ್ ನೀವು ಕೂಡ ಮ್ಯಾನಿಫೆಸ್ಟ್ ಅವ್ರಿಗೋಸ್ಕರ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದಾಗುತ್ತೆ. ನಿಮ್ಮ ಪ್ರೀತಿ ಮದುವೆಗೆ ಟರ್ನ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಮೋಸ್ಟ್ ಆಫ್ ದಿ ಗೈಸ್ ಮೋಸ್ಟ್ ಆಫ್ ದಿ ಪೀಪಲ್ ನೀವು ಏನಿದ್ದೀರಾ ಮದುವೆ ಆಗಿನೂ ಕೂಡ ಕೆಲವರು ಸಪ್ರೇಷನಲ್ಲಿ ಇರೋರಿದ್ರೆ ಡೆಫಿನೆಟ್ಲಿ ವಿತಿನ್ 2 ಮಂತ್ಸಲ್ಲಿ ನಿಮ್ಮ ಪಾರ್ಟ್ನರ್ ವಾಪಸ್ ನಿಮ್ಮ ಹತ್ರಕ್ಕೆ ಬರ್ತಾರೆ. ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಮತ್ತೆ ರೀಕನ್ಸಿಲೇಷನ್, ರಿಯೂನಿಯನ್ ಈ ಥರದ್ದಾಗುವಂಥ ಚಾನ್ಸಸ್ ತುಂಬ ಇದೆ. ಬಟ್ ಇಲ್ಲಿ ಏನು ನೀವು ಎನರ್ಜಿ ಇದೆ, ಇನ್ನು ಮುಂದೆ ಬರೋದೇ ಇಲ್ಲ, ಗಿವ್ ಅಪ್ ಮಾಡಿಬಿಡೋಣ ಈ ಥರ ಥಿಂಕ್ ಮಾಡ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ. 2 ಮಂತ್ಸ್ವರೆಗೂ ವೇಟ್ ಮಾಡಿ, ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ತುಂಬ ಫ್ಯೂಚರಲ್ಲಿ ಒಂದು ಒಳ್ಳೆ ಫ್ಯೂಚರ್ ಅನ್ನೋದಿದೆ ನಿಮ್ಮ ಒಂದು ಇಬ್ಬರ ಲೈಫಲ್ಲಿ ಅಂತ ಹೇಳ್ತೀನಿ. ಓಕೆ, ಒಳ್ಳೆ ಕಪಲ್ ಆಗ್ತೀರಾ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕಪಲ್, ಒಳ್ಳೆ ರೋಲ್ ಮಾಡೆಲ್ ಕಪಲ್ ಆಗುವಂಥ ಚಾನ್ಸಸ್ ತುಂಬ ಇದೆ, ಕಾರ್ಡ್ ಹೇಳ್ತಾ ಇದೆ. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಜಸ್ಟ್ ವೇಟ್ ಮಾಡಿ, ಪಾಸಿಟಿವಿಂದ ವೇಟ್ ಮಾಡಿ ಗೈಸ್. ಡೆಫಿನೆಟ್ಲಿ ನೀವು ಅಂದ್ಕೊಂಡಿರುವಂತಹ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ವರ್ಕ್ ಆಗುತ್ತೆ, ನಿಮ್ಮ ಪ್ರೇಯರ್ಸ್ಗೆ ಆನ್ಸರ್ಸ್ ಖಂಡಿತ ಸಿಗುತ್ತೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.
ಹೇ ಪೈಲ್ ನಂಬರ್ 2, ಯಾರೆಲ್ಲ ಪೈಲ್ ನಂಬರ್ 2ನ ಚೂಸ್ ಮಾಡಿದ್ದೀರಾ, ಗ್ರೀನ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನು ಕಾರ್ಡ್ಸ್ ಬಂದಿದೆ? 3 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಹ್ಯಾಂಗ್ ಮ್ಯಾನ್. ಸೊ ಗೈಸ್, ಇಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ತುಂಬ ಲೋ ಕಾಣಿಸ್ತಾ ಇದೆ, ತುಂಬಾ ಸ್ಟಕ್ ಎನರ್ಜಿನಲ್ಲಿದ್ದಾರೆ. ಇವರು ಯಾವುದೇ ರೀತಿಯ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ. ಓಕೆ, ಫಿನಾನ್ಷಿಯಲಿ ತುಂಬ ಲಾಸಲ್ಲಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ಆ್ಯಂಡ್ ಅವ್ರ ಹತ್ರ ದುಡ್ಡು ಕೂಡ ಇದೆ, ಬಟ್ ಅವ್ರ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಓಕೆ, ಅವ್ರ ಕಣ್ಣು ಮುಂದೆ ಅಪರ್ಚುನಿಟೀಸ್ಗಳಿದೆ, ಬಟ್ ಸ್ಟಿಲ್ ಅವ್ರು ಯಾವುದೇ ರೀತಿಯ ಆ್ಯಕ್ಷನ್ಸ್ಗಳನ್ನ ತೊಗೊಳ್ತಾ ಇಲ್ಲ. ಬಿಕಾಸ್ ಅವ್ರು ಹೀಲ್ ಆಗುವಂಥ ಚಾನ್ಸಸ್ ತುಂಬ ಇದೆ, ಬಟ್ ಹೀಲ್ ಆಗೋದಕ್ಕೆ ರೆಡಿ ಆಗ್ತಾ ಇಲ್ಲ ಅವರು. ಓಕೆ, ಸದ್ಯಕ್ಕೆ ಅವರು ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತಾರಾ ಅಥವಾ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಅಂತ ಇಲ್ಲಿ ಕೆಲವರು ವೇಟ್ ಮಾಡ್ತಾ ಇದ್ರೆ, ನೋ, ಅವರಿಂದ ಯಾವುದೇ ರೀತಿಯ ಕಮಿಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಕರೆಂಟ್ಲಿ. ಹಾಗಂತ ಹೇಳಿ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡೋದೇ ಇಲ್ಲ, ನಿಮ್ಮ ಹತ್ರ ವಾಪಸ್ ಬರೋದೇ ಇಲ್ಲ ಅಂತ ಅಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ತುಂಬ ನೆಗೆಟಿವ್ ಇದ್ದಾರೆ, ನೀವು ತುಂಬ ಪಾಸಿಟಿವ್ ಆಗಿದ್ದೀರಾ, ಬಟ್ ನಿಮ್ಮ ಪಾರ್ಟ್ನರ್ ತುಂಬ ನೆಗೆಟಿವ್ ಇದ್ದಾರೆ. ಯಾರಾದರೂ ಏನಾದರೂ ಹೇಳಿಬಿಟ್ರೆ ಅವ್ರದ್ದೇ ಮಾತುಗಳನ್ನ ಅವ್ರು ನಂಬ್ತಾರೆ, ನಿಮ್ಮ ಮಾತನ್ನ ಅವ್ರು ನಂಬೋದಿಲ್ಲ. ಬೇರೆದವ್ರ ಮಾತನ್ನ ಕೇಳುವಂತಹ ಮೈಂಡ್ಸೆಟ್ಟಲ್ಲಿ ತುಂಬ ಇದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ಬೋದು. ಓಕೆ, ಈಗ ಎಕ್ಸಾಂಪಲ್ ನೋಡಿ, ಯಾರಾದರೂ ನಮ್ಮ ಬಗ್ಗೆ ಏನಾದರೂ ನಾವು ನಮ್ಮ ಬಗ್ಗೆ ಹೇಳೋದಕ್ಕಿಂತ ಬೇರೆದವ್ರು ನಮ್ಮ ಬಗ್ಗೆ ಹೇಳಿದ್ರೆ ಅದನ್ನೇ ಇಮಿಡಿಯೇಟಾಗಿ ಜನ ನಂಬಿಡ್ತಾರೆ ಅಲ್ವಾ? ಅದೇ ರೀತಿ ಇಲ್ಲಿ ನಿಮ್ಮ ಪಾರ್ಟ್ನರ್ ಮಾಡ್ತಾ ಇರೋದು. ಓಕೆ, ನೀವು ಎಷ್ಟೊಂದು ಸತಿ ನಿಮ್ಮ ಬಗ್ಗೆ ಎಷ್ಟೇ ನೀವು ಹೇಳ್ಕೊಳಕ್ಕೆ ಹೋದ್ರೂ, ನೀವು ಎಷ್ಟೇ ಪಾಸಿಟಿವ್ ಆಗಿದ್ರು, ಇನ್ಯಾರೋ ಏನೋ ನಿಮ್ಮ ಬಗ್ಗೆ ಹೇಳಿಬಿಟ್ರೆ ಓಕೆ, ಅವರು ಹಿಂದೆ ಮುಂದೆ ಆಲೋಚನೆ ಮಾಡದೆ ಜಜ್ಮೆಂಟಿಗೆ ಬಂದುಬಿಡ್ತಾರೆ. ಆ ಒಂದು ಜಜ್ಮೆಂಟಿಂದ, ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ, ಆ ಒಂದು ಮಿಸ್ಕಮ್ಯುನಿಕೇಷನಿಂದ ನೀವಿಬ್ಬರು ದೂರ ಆಗಿರುವಂಥ ಚಾನ್ಸಸ್ ಕೂಡ ಇದೆ. ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನೋಡಿ, ಈ ಒಂದು ಇದನ್ನು ಅವರ ಕೆರಿಯರಲ್ಲೂ ಕೂಡ ಅದೇ ಥರ ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಇನ್ ರಿಲೇಷನ್ಶಿಪ್ಸ್, ಕೆರಿಯರಲ್ಲೂ ಸ್ವಂತ ಬುದ್ಧಿ ಆಗಿರ್ಬೋದು, ಸ್ವಂತ ಡಿಸಿಷನ್ಸ್ ಆಗಿರ್ಬೋದು ಅವ್ರು ತಗೊಳ್ತಾ ಇಲ್ಲ. ಬೇರೆದವ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಅವರ ಬಿಸ್ನೆಸ್ಸಲ್ಲಿ ಲಾಸ್ ನೋಡ್ತಾ ಇದ್ದಾರೆ, ಕೆರಿಯರಲ್ಲಿ ಹಿಂದೆ ನೋಡ್ತಾ ಇದ್ದಾರೆ. ಆ್ಯಂಡ್ ಅಂದ್ಕೊಳ್ತಾರೆ, ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಇರ್ತಾರೆ, ನಾನು ಹೀಲ್ ಆಗಬೇಕು ಅಂದ್ಕೊಳ್ತಾರೆ, ಆ್ಯಕ್ಷನ್ ಮಾಡೋದಿಲ್ಲ, ಹೀಲ್ ಆಗೋದಿಲ್ಲ. ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಬಂದುಬಿಡಲಿ, ನಾನು ಇದ್ದಲ್ಲೇ ಬಂದುಬಿಡಲಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಕರೆಂಟ್ಲಿ. ಬಟ್ ನಾವು ಅವ್ರಿಗೆ ಹೀಲಿಂಗ್ ಅವಶ್ಯಕತೆ ಇದೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಮಾತಾಡ್ತಾ ಇದ್ದರೆ ಅವರಿಗೆ ಹೇಳಿ, ಟಿಪ್ಸ್ ಕೊಡಿ, ದಟ್ ಮೆಡಿಟೇಷನ್ ಮಾಡೋಕ್ಕೆ ಹೇಳಿ ಅವ್ರಿಗೆ. ಬಿಕಾಸ್ ತುಂಬಾ ಗೊಂದಲಗಳಲ್ಲಿದೆ, ತುಂಬ ಕನ್ಫ್ಯೂಷನ್ನಲ್ಲಿದ್ದಾರೆ ಅವರು. ತುಂಬ ಕನ್ಫ್ಯೂಷನಲ್ಲಿದ್ದಾಗ ಏನಾಗುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಕ್ಲಾರಿಟಿ ಸಿಗಲ್ಲ. ಆ್ಯಂಡ್ ಕ್ಲಾರಿಟಿ ಇಲ್ಲದೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಅಲ್ಲಿ ಲಾಸ್ ಅನ್ನೋದು ಖಂಡಿತ ಆಗೇ ಆಗುತ್ತೆ. ಆ್ಯಂಡ್ ಆ ಒಂದು ಮೈಂಡ್ಸೆಟ್ಟಲ್ಲಿ ತುಂಬ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಾಗ ಮಿಸ್ಕಮ್ಯುನಿಕೇಷನ್ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಮತ್ತೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ನೀವು ಸರಿ ಮಾಡಬೇಕು ಅಂತ ಬಂದಿರ್ತೀರ, ಅವ್ರು ಇನ್ನೊಂದೇನೋ ಒಂದು ಮತ್ತೆ ಹೊಸ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿ ನಿಮ್ಮಿಂದ ದೂರ ಆಗಿರ್ತಾರೆ. ಈ ಥರ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಈ ಥರ ನಡೀತಾ ಇದ್ದರೆ ನೀವು ಒಂದು ಹೀಲಿಂಗ್ ಎನರ್ಜಿನ ಅವ್ರಿಗೆ ಕಳಿಸ್ಬಹುದು. ಓಕೆ, ಹೀಲಿಂಗ್ ಎನರ್ಜಿನ ಕಳಿಸಿ ಆ್ಯಂಡ್ ಪ್ರೇಯರ್ ಮಾಡಿ, ಅವ್ರಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿ, ನೀವು ಕೂಡ ಹೀಲ್ ಆಗಿ ಡೆಫಿನೆಟ್ಲಿ ಅವರು ನಿಮ್ಮ ಹತ್ರಕ್ಕೆ ಬರ್ತಾರೆ. ಬಟ್ ಆ್ಯಸ್ ನಾವು ಬರೋದಿಲ್ಲ. ಆ್ಯಸ್ ನಾವು ತುಂಬ ಅವರೇ ಸ್ಟಕ್ ಎನರ್ಜಿನಲ್ಲಿದ್ದಾರೆ. ಅವರ ಒಂದು ಸ್ಟಕ್ ಎನರ್ಜಿನ ಹೋಗಬೇಕು, ಆ ಒಂದು ಎನರ್ಜಿಯಿಂದ ಹೊರಗೆ ಬರಬೇಕು ಅಂದರೆ ಅವರಿಂದ ಮಾತ್ರ ಸಾಧ್ಯ. ಅವ್ರು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳಿ, ಅವ್ರಿಗೋಸ್ಕರ ಪ್ರೇಯರ್ಸ್ ಮಾಡಿ, ಅವ್ರಿಗೆ ರಿಯಲೈಸ್ ಆಗೋ ಥರ ಟೆಲಿಪತಿಕ್ಕಾಗಿ ಕನೆಕ್ಟ್ ಆಗಿ ಅವ್ರ ಜೊತೆಗೆ. ಸೊ ದಟ್ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ಅಂದ್ರೂ ಸೋಲ್ ಟು ಸೋಲ್, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಟೆಲಿಪತಿಕ್ಕಾಗಿ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಡೆಫಿನೆಟ್ಲಿ ಅವ್ರು ಚೇಂಜ್ ಆಗ್ತಾರೆ ಅಂತ ಹೇಳಬಹುದು. ಬಟ್ ಆ್ಯಸ್ ನೋ ಪೈಲ್ ನಂಬರ್ 2, ಆ್ಯಸ್ ನೋ ಅವರಿಂದ ಯಾವುದೇ ರೀತಿ ಕಮಿಟ್ಮೆಂಟ್ ಸಿಗೋದಿಲ್ಲ. ಓಕೆ, ಬೆಟರ್ ನೀವು ನಿಮ್ಮ ಕಡೆ ಫೋಕಸ್ ಮಾಡಿ, ನಿಮ್ಮ ಕೆರಿಯರ್ ಕಡೆ ಫೋಕಸ್ ಮಾಡಿ, ನಿಮಗೋಸ್ಕರ ಸ್ವಲ್ಪ ಲರ್ನ್ ನ್ಯೂ ಥಿಂಗ್ಸ್ ಅಂತ ಹೇಳ್ತೀನಿ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಕೆಲವರು ಇಲ್ಲಿ ನೀವು ಕೂಡ ನಿಮ್ಮ ಹತ್ರ ಒಂದು ಗೋಡೆಗಳನ್ನ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ. ಓಕೆ, ನನ್ನ ಲೈಫ್ ಇಷ್ಟೇ, ಮುಗ್ದು ಹೋಯಿತು, ನನಗೆ ಅವರೇ ಬೇಕಾಗಿತ್ತು, ಅವರೇ ಇಲ್ಲ ಅಂದಮೇಲೆ ನಾನು ಯಾಕೆ ಇರಲಿ, ಈ ಥರದ್ದು ಕೆಲವರು ಥಿಂಕ್ ಮಾಡ್ತಾ ಇದ್ದೀರಾ. ಆ ಒಂದು ಥಿಂಕಿಂಗಿಂದ ನೀವು ಹೊರಗೆ ಬನ್ನಿ. ಸೊ ನೀವು ಗೋಡೆಗಳ ಮಧ್ಯೆ ಇಟ್ಕೋಬೇಡಿ, ನೀವು ಯಾವುದೇ ರೀತಿಯ ಗೋಡೆ ಕಟ್ಕೊಂಡು ಬದುಕಬೇಡಿ. ನಿಮ್ದು ಯಾವುದೇ ರೀತಿಯ ತಪ್ಪಿರಲ್ಲ ಇಲ್ಲಿ. ಎಲ್ಲ ಪರಿಸ್ಥಿತಿಗಳು ಟೈಮ್ಗಳು ಅಷ್ಟೇ ಇರುತ್ತೆ. ಓಕೆ, ಟೈಮ್ ಹೋದಾಗೆ, ಹೀಲ್ ಆದಾಗೆ ಎಲ್ಲ ಪರಿಸ್ಥಿತಿಗಳು ನೀವು ಅಂದ್ಕೊಂಡಂಗೆ ಬರುತ್ತೆ. ಬಟ್ ಫೋಕಸ್ ಆನ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಹೋಪ್ ಗೈಸ್ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಳ್ತೀನಿ. ಡೆಫಿನೆಟ್ಲಿ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.